ಕರಾವಳಿಯಲ್ಲಿ ಮತ್ತೆ ಅಧಿಕಾರ ಹಿಡಿದ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಹಿಂದಿಕ್ಕಿ ಕಾಂಗ್ರೆಸ್ ಜಯಭೇರಿ. ಕಡಬ ಪಟ್ಟಣ ಪಂಚಾಯಿತಿ ಅಧಿಕಾರವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡಿದೆ. ಕರಾವಳಿಯ ಕಡಬ ಪಟ್ಟಣ ಪಂಚಾಯಿತಿ ಇದೆಯಲ್ಲ, ಒಂದು ಕಾಲದ ಬಿಜೆಪಿಯ ಭದ್ರಕೋಟೆ ಅದು. ಇದು ಸ್ಥಳೀಯ ಚುನಾವಣೆ. ಕಡಬ ಪಟ್ಟಣ ಪಂಚಾಯತ್ ಅಧಿಕಾರ ಕಾಂಗ್ರೆಸ್ ತೆಕ್ಕೆಗೆ. 8 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರನು ಆಗಸ್ಟ್ 17ರಂದು ನಡೆದಿದ್ದ ಪಂಚಾಯತ್ ಚುನಾವಣೆ. 8 ಕ್ಷೇತ್ರಗಳ ಪೈಕಿ ಅಂತ ಹೇಳಿದ್ರೆ ಕಾಂಗ್ರೆಸ್ 8 ಸ್ಥಾನ ಗೆಲ್ಲುವ ಮೂಲಕ ಜಯಭೇರಿಗೊಂಡಿದೆ. 8 ಸ್ಥಾನ. ಬಿಜೆಪಿ ಗೆದ್ದಿದ್ದು ಮಾತ್ರ ಬರೀ 5 ಸ್ಥಾನಗಳಲ್ಲಿ ಗೆದ್ದು ಸುಸ್ತಾಗಿ ತೃಪ್ತಿ ಪಟ್ಕೊಂಡಿದೆ. ಇನ್ನು ಉಳಿದಂತೆ ಕಳಾರ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮನ್ನಾ ಜಬೀನ್ ಜಯಭೇರಿ. ಉಳಿದಂತೆ ಬಿಜೆಪಿ 8ನೇ ಪಿಜಕ್ಕಳ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ದಯಾನಂದ ಗೌಡ ಜಯಗೊಂಡಿದ್ದಾರೆ. ಹೀಗೆ 8 ಸ್ಥಾನ ಕಾಂಗ್ರೆಸ್ ಗೆದ್ದುಕೊಂಡ್ರೆ 5 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದು ತೃಪ್ತಿ ಪಟ್ಟುಕೊಂಡಿದೆ. ಕಡಬ ಪಟ್ಟಣ ಪಂಚಾಯತ್ ಎಲೆಕ್ಷನ್ನ ಫಲಿತಾಂಶ ಹೇಳ್ತಾ ಇರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪಂಚಾಯತ್ ಗದ್ದುಗೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ಪಡೆದು ಗೆದ್ದು ಬೀಗಿದೆ. ಆಗಸ್ಟ್ 17ನೇ ತಾರೀಕು ಪಟ್ಟಣ ಪಂಚಾಯತ್ನ ಎಲೆಕ್ಷನ್ ನಡೆದಿತ್ತಲ್ಲಿ, ಅದರ ಫಲಿತಾಂಶ ಬಾಕಿ ಇತ್ತು. ಸೊ ಇವತ್ತು ಫಲಿತಾಂಶ ಪ್ರಕಟ ಆಗಿರ್ತಕ್ಕಂತಹದ್ದು. ಕರಾವಳಿಯ, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಎನ್ನುವಂತಹದ್ದು ಅತಿ ಸೂಕ್ಷ್ಮ ಪ್ರದೇಶ ಅದು. ಆ ಪ್ರದೇಶ ಒಂದು ಕಾಲದ ಬಿಜೆಪಿಯ ಭದ್ರಕೋಟೆ ಅದು. ಸ್ಥಳೀಯ ಎಲೆಕ್ಷನ್ನಲ್ಲಿ 6 ಸ್ಥಾನಕ್ಕೂ ಹೆಚ್ಚು ಬಿಜೆಪಿಗೆ ಇದ್ದಿತ್ತು ಈ ಹಿಂದೆ. ಆದರೆ ಈ ಬಾರಿ ನೋಡಿ, ಆಡಳಿತಾರೂಢ ಕಾಂಗ್ರೆಸ್ ಇದೆ, ಆಡಳಿತ ವಿರೋಧಿ ಅಲೆಗಳೇನೂ ಇಲ್ಲ ಕಾಂಗ್ರೆಸ್ ಮೇಲೆ. ಸೊ ಹಾಗಾಗಿ ರೂಲಿಂಗ್ ಪಾರ್ಟಿಯ ಮೇಲೆ ಜನರಿಗೆ ಒಂದು ಸ್ವಲ್ಪ ಸೆಳೆತಗಳಿರ್ತವೆ. ಆ ಭಾಗದಲ್ಲಿ ನೋಡಿ, ಕಡಬದಲ್ಲಿ ಬಿಜೆಪಿ ಅತ್ಯಂತ ಬಲಿಷ್ಠ ಪಕ್ಷ, ಕಾಂಗ್ರೆಸ್ ಕೂಡ ಅಷ್ಟೇ ಪ್ರಬಲವಾದಂಥ ಪಕ್ಷ. ಇನ್ನು ಅಲ್ಲಿನ ಸ್ಥಳೀಯ ಪಕ್ಷ SDPI, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸೊ ಈ 3 ಪಕ್ಷಗಳ ನಡುವೆ ಕಾಂಗ್ರೆಸ್ ಹೆಂಗೆ 8 ಸ್ಥಾನ ಗೆಲ್ತು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಕೆಲಸ ಹಂಗಿತ್ತು ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾರೆ. ಆ ಪಟ್ಟಣ ಪಂಚಾಯತ್ನ ವ್ಯಾಪ್ತಿಗೆ ಬರುವಂತಹ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕಾಂಗ್ರೆಸ್ ತಪ್ಪದೆ ಮಾಡಿತ್ತು. ಸ್ಟೇಟ್ ಲೆವೆಲ್ ಲೀಡರ್ಗಳು ಕಡಬದ ಪಂಚಾಯಿತಿ ವ್ಯಾಪ್ತಿಗೆ ಬಂದು ಹೋಗ್ತಾ ಇದ್ರು. ಬೂತ್ ಮಟ್ಟದಲ್ಲಿ ಯುವಕರನ್ನು ಸಂಘಟಿಸ್ತಾ ಇದ್ರು. ಸ್ಥಳೀಯ ಕಾಂಗ್ರೆಸ್ನ ನಾಯಕರು ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಬಿಜೆಪಿಗೆ 5 ಸ್ಥಾನಕ್ಕೆ ಮಾತ್ರ ಸೀಮಿತಗೊಳಿಸಿ ಕಾಂಗ್ರೆಸ್ಸನ್ನು 8 ಸ್ಥಾನದಲ್ಲಿ ನಾವು ಗೆಲ್ಲಿಸಿದ್ದೀವಿ. ಆಗಸ್ಟ್ 17ರಂದು ಪಟ್ಟಣ ಪಂಚಾಯತ್ ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ 8 ಸ್ಥಾನ ಗೆಲ್ಲುವ ಮೂಲಕ ಜಯಭೇರಿಗೊಂಡಿದೆ. ಬಿಜೆಪಿ 5 ಸ್ಥಾನಗಳಿಗೆ ಸುಸ್ತಾಗಿ ತೃಪ್ತಿ ಪಟ್ಟುಕೊಂಡಿದೆ. ಇನ್ನು ಕಳಾರ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮನ್ನಾ ಜಬೀನ್ ಜಯಭೇರಿಗೊಂಡ್ರೆ 8ನೇ ಪಿಜಕ್ಕಳ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ದಯಾನಂದ ಗೌಡ ಜಯಗೊಂಡಿದ್ದಾರೆ. ಹೀಗೆ ಕಾಂಗ್ರೆಸ್ ಗೆದ್ದು ಬೀಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.